ಅಳೆದು ತೂಗಿ ಶಿವ ಸಂಪುಟ ಫೈನಲ್ ಮಾಡಿದ್ದು ಆಗೋಯ್ತು. ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದೂ ಆಯ್ತು. ಆದರೆ ಇನ್ನು ಮುಂದೆ ಇರೋದು ಅಸಲಿ ಆಟ. ಅಸಲಿ ಟಾಸ್ಕ್ ಇರೋದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ. ಕಾರಣ ಅಸಮಾಧಾನ ಸ್ಫೋಟಗೊಂಡಿದೆ. ರಾಜೀನಾಮೆಯ ಪರ್ವವೂ ಆರಂಭ ಆಗಿದೆ. ಸಿಗದ ಸಚಿವ ಸ್ಥಾನ, ಸ್ಫೋಟಗೊಂಡ ಅಸಮಾಧಾನ. ಶಾಸಕ ಸ್ಥಾನಕ್ಕೆ ಯಶವಂತರಾಯಗೌಡ ರಾಜೀನಾಮೆ. ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ. ಸರ್ಕಾರ ರಚನೆ ಸಮಯದಲ್ಲೇ ರಾಜ್ಯ ನಾಯಕರು ಮಾತು ಕೊಟ್ಟಿದ್ರು. ಹೈಕಮಾಂಡ್ ಕೂಡ ಹೇಳಿತ್ತು, ಬೆಳಿಗ್ಗೆವರೆಗೂ ಸಚಿವ ಸ್ಥಾನ ಸಿಗುತ್ತೆ ಅಂತಲೇ ಹೇಳಿಕೊಂಡು ಬಂದಿದ್ರು. ಆದರೆ ರಾಜ್ಯ ಕಾಂಗ್ರೆಸ್ ನನಗೆ ಮೋಸ ಮಾಡಿದೆ, ಸಚಿವ ಸ್ಥಾನ ಕೊಡದೆ ನಿರಾಸೆ ಮಾಡಿದ್ದಾರೆ ಅಂತ ಸಚಿವಾಕಾಂಕ್ಷಿಗಳು ಅಸಮಾಧಾನ ಹೊರಹಾಕ್ತಿದ್ದಾರೆ. ರಾಜೀನಾಮೆ ಕೊಟ್ಟಿದ್ದಾರೆ. ಅದರಂತೆ 4 ದಶಕಗಳ 8 ಎಲೆಕ್ಷನ್ಗಳನ್ನು ನೋಡಿರೋ ಇಂಡಿ ಶಾಸಕ ಯಶವಂತರಾಯಗೌಡ ವಿ ಪಾಟೀಲ್ ರಾಜೀನಾಮೆ ಸಲ್ಲಿಸಿದ್ದಾರೆ. ಕೊನೆಗೆ ಇವತ್ತಿನ ಎಕ್ಸ್ಪಾನ್ಷನ್ದಲ್ಲಿ ಏನು ಮಾತು ಕೊಟ್ಟಿದ್ರು, ಆ ಮಾತನ್ನ ನಮ್ಮ ನಾಯಕತ್ವ ಉಳಿಸ್ಕೊಂಡಿಲ್ಲ. ಸೊ ಅದಕ್ಕಾಗಿ ನನ್ನ ಅನಿವಾರ್ಯವಾಗಿ ಬೇರೆ ಮಾರ್ಗ ಇಲ್ಲ ನನಗೆ, ಅದಕ್ಕೆ ನಾನು ರಿಸೈನ್ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ಸ್ಪೀಕರ್ ಅವರು ಬಂದು ಸಬ್ಮಿಟ್ ಮಾಡಿದ್ದಾರೆ. ರಾಜೀನಾಮೆ ಕೊಟ್ಟ ತಕ್ಷಣ ನಿಮ್ಮ ಸ್ಥಾನಮಾನಗಳು ಏನು ನೀವು ರಾಜೀನಾಮೆ ಕೊಟ್ಟ ತಕ್ಷಣ ಬಗೆಹರಿತಾವ ಅಥವಾ ಇದು ಒತ್ತಡ ತಂತ್ರ? ಸ್ಥಾನಮಾನಕ್ಕಾಗಿ ರಿಸೈನ್ ಮಾಡ್ತಾ ಇಲ್ಲ. ನನ್ನ ಆತ್ಮಸಾಕ್ಷಿ ಒಪ್ಪದೇ ಇರೋದ್ರಿಂದ, ಕಾಂಗ್ರೆಸ್ನಲ್ಲಿ ನಿಷ್ಠೆ ಪ್ರಾಮಾಣಿಕ ಇದ್ದವರಿಗೆ ಬೆಲೆ ಇಲ್ಲ ಅಂತಕ್ಕಂಥ ಒಂದು ವಾತಾವರಣ ಬಿಜಾಪುರದಲ್ಲಿ ನಿರ್ಮಾಣ ಆದ್ರಿಂದ ಅನಿವಾರ್ಯವಾಗಿ ನನಗೆ ಬೇರೆ ಮಾರ್ಗ ಇಲ್ಲ. ಸಿಗಬೇಕಿದ್ದ ಸಚಿವ ಸ್ಥಾನವನ್ನ ಯಾರೋ ತಪ್ಪಿಸಿದ್ದಾರೆ. ಇದರ ಹಿಂದೆ ಬೇರೆ ಯಾರೋ ಇದ್ದಾರೆ. ಹೈಕಮಾಂಡ್ ಫೋನ್ನಲ್ಲಿ ಮಾತನಾಡಿದ್ರೂ ಅಷ್ಟೇ, ನಾನಂತೂ ಇಟ್ಟ ಹೆಜ್ಜೆಯನ್ನ ಹಿಂದಕ್ಕೆ ಇಡಲ್ಲ, ಕಾಂಗ್ರೆಸ್ಗೂ ನನಗೂ ಸಂಬಂಧ ಮುಗಿತು ಅಂತ ಯಶವಂತರಾಯಗೌಡ ಆಕ್ರೋಶ ಹೊರಹಾಕಿದ್ರು. ಬೇಳೂರು ಗೋಪಾಲಕೃಷ್ಣ ಬೇಸರ, ರಾಜೀನಾಮೆಗೆ ನಿರ್ಧಾರ. ಒಂದ್ ಕಡೆ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ರೆ, ಮತ್ತೊಂದ್ ಕಡೆ ಸಚಿವ ಆಕಾಂಕ್ಷಿಗಳು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡುತ್ತಿದ್ದಾರೆ, ಕೋಪ ಹೊರಹಾಕ್ತಿದ್ದಾರೆ. ಇಷ್ಟು ದಿನ ಸುಮ್ಮನಿದ್ದು ಕಾದು ಕಾದು ಕೊನೆಗೆ ಕೆಂಡದಂತೆ ನಿಗಿನಿಗಿ ಅಂತಿದ್ದಾರೆ. ಅವರ ಸಾಲಿನಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಸೇರಿದ್ದಾರೆ. ಪಕ್ಷದಲ್ಲಿ ಕಾಲು ಕಟ್ಕೊಂಡು ಬಿದ್ದಿದ್ದವರು ಎಲ್ಲಿಗೆ ಹೋಗ್ಬೇಕು? ಮುದ್ದೇಬಿಹಾಳ ಶಾಸಕ ಅಪ್ಪಾಜಿ ನಾಡಗೌಡ ಹೈಕಮಾಂಡ್ ವಿರುದ್ಧ ಬೇಸರ ಹೊರಹಾಕಿದ್ದಾರೆ. ಪಕ್ಷಕ್ಕಾಗಿ ಇಷ್ಟು ದಿನ ದುಡಿದಿದ್ದಕ್ಕೆ ಸಿಕ್ಕ ಬಹುಮಾನ ಇದು. ಹೀಗಾಗಿ ಈಗಿರುವ ಕೆಎಸ್ಡಿಎಲ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಅಪ್ಪಾಜಿ ನಾಡಗೌಡ ನಿರ್ಧರಿಸಿದ್ದಾರೆ. ಇದಕ್ಕೆ ರಾಜಕಾರಣ ಅಂತ ಹೇಳುದು ಅಂತ ಹೇಳಿದೆ. ದಿಸ್ ಇಸ್ ಪಾಲಿಟಿಕ್ಸ್. ಪಾಲಿಟಿಕ್ಸ್ನಲ್ಲಿ ಯಾವ ಸಂದರ್ಭಕ್ಕೆ ಯಾರಿಗೆ ದೇವರು ಒಲಿತಾನೋ, ಪಕ್ಷ ಒಲಿತು, ಅದು ಗೊತ್ತಾಗೋದಿಲ್ಲ. ಕಾದ್ ನೋಡೋಣ. ಎಲ್ಲ ಮುಗಿದು ಹೋಗಿದೆ. ಇನ್ನೇನು ಇಲ್ಲ, ಸಿಎಂ ಬೇರೆ ವಿಷಯಕ್ಕೆ ಭೇಟಿ ಮಾಡಕ್ ಬಂದಿದ್ದೆ. ದೇರ್ ವಾಸ್ ಸಮಥಿಂಗ್ ಅದರ್ ದನ್ ದಟ್. ಐ ಜಸ್ಟ್ ವಾಂಟೆಡ್ ಟು ಥ್ಯಾಂಕ್ ಹಿಮ್ ಫಾರ್ ಆಲ್ ದ ಎಫರ್ಟ್ಸ್ ಹಿ ಹ್ಯಾಡ್ ಪುಟ್ ಇನ್ ಫಾರ್ ಮೈ ಕ್ಯಾಂಡಿಡೇಚರ್. ಮಂತ್ರಿ ಸೀಟ್ನಲ್ಲಿ ಕೂರ್ತೀವಿ ಅಂತ ಅಂದ್ಕೊಂಡಿದ್ದವರಿಗೆ ಹೈಕಮಾಂಡ್ ಶಾಕ್ ಕೊಟ್ಟಿದೆ. ಹೀಗಾಗಿ ಪ್ರಿಯಾ ಕೃಷ್ಣ, ಎಂ ಕೃಷ್ಣಪ್ಪ, ಟಿಬಿ ಜಯಚಂದ್ರ, ಎನ್ವೈ ಗೋಪಾಲಕೃಷ್ಣ ಹಾಗೂ ಸಂಗಮೇಶ್ ಅಸಮಾಧಾನ ಹೊರಹಾಕಿದ್ದು ರಾಜೀನಾಮೆ ಕೊಡ್ತೀವಿ ಅಂತಿದ್ದಾರೆ. ಇತ್ತ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿಗೆ ಮಂತ್ರಿಗಿರಿ ತಪ್ಪಿದ್ದಕ್ಕೆ ಬೆಂಬಲಿಗರು ಕಿಡಿಕಾರಿದ್ರು. ಕೋಲಾರದಲ್ಲಿ ಬಂಗಾರಪೇಟೆ ಶಾಸಕರ ಬೆಂಬಲಿಗರು ಧಿಕ್ಕಾರ ಕೂಗಿದ್ರು. ಜಿಲ್ಲೆಯಲ್ಲಿ 7 ಜನ ಗೆದ್ರೂ ಒಬ್ಬರನ್ನೂ ಮಂತ್ರಿ ಮಾಡಿಲ್ಲ ಅಂತ ಶಾಸಕ ನಾರಾಯಣಸ್ವಾಮಿ ಬೇಸರ ಹೊರಹಾಕಿದ್ರು. ಕೋಲಾರ ಜಿಲ್ಲೆಗೆ ಒಂದು ಸ್ಥಾನ ಬೇಕು. ಜಿಲ್ಲೆಯನ್ನು ನಾವು ಈಗಾಗಲೇ ಭಾಳಷ್ಟು ವರ್ಷಗಳ ಕಡೆಗಣಿಸಿದ್ದೀರಿ. ಒಂದು ಜಿಲ್ಲೆಗೆ ಸ್ಥಾನವನ್ನು ಬೇಕು ಅಂತ ಎಲ್ಲರ ಬಳಿ ಮನವಿ ಮಾಡಿ ಒತ್ತಾಯ ಮಾಡಿದ್ರು. ಯಾಕೋ ಏನೋ ಈ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಅಗತ್ಯ ಇಲ್ಲ ಅಂತ ಭಾವಿಸ್ತದೆ. ಹೀಗೆ ಕಾಂಗ್ರೆಸ್ನಲ್ಲಿ ಸಂಪುಟ ಕಿಚ್ಚು ಜಾಸ್ತಿ ಆಗ್ತಾನೇ ಇದೆ. ಶಾಸಕರ ಅಸಮಾಧಾನ ಸ್ಫೋಟವಾಗ್ತಾನೇ ಇದೆ. ರಾಜೀನಾಮೆ ಕೊಡೋದು ಇರೋದು ಒಂದೇ ದಾರಿ ಅಂತಿದ್ದಾರೆ. ಈ ಎಲ್ಲ ಅಸಮಾಧಾನಿತರಿಗೆ ಸಿಎಂ ಡಿಕೆ ಶಿವಕುಮಾರ್ ಮೆಸೇಜ್ ಕೊಟ್ಟಿದ್ದಾರೆ. ಸದ್ಯ ಸಚಿವ ಸ್ಥಾನಕ್ಕಾಗಿ ಶಾಸಕರು ಕೊನೆ ತನಕ ಸರ್ಕಸ್ ಮಾಡಿದ್ರು. ಲಾಸ್ಟ್ ಮೂಮೆಂಟ್ನಲ್ಲಿ ಫೋನ್ ಬರುತ್ತೆ, ಸಚಿವರಾಗ್ತೀವಿ ಅಂದ್ಕೊಂಡಿದ್ರು. ಆದ್ರೆ ಅದ್ಯಾವ ಕೆಲಸವೂ ಆಗಿಲ್ಲ. ಹೀಗಾಗಿ ಶಾಸಕರು ಹಾಗೂ ಶಾಸಕರ ಬೆಂಬಲಿಗರು ಆಕ್ರೋಶ ಹೊರಹಾಕ್ತಿದ್ದಾರೆ. ಪ್ರತಿಭಟನೆ ನಡೆಸಿ ಹೈಕಮಾಂಡ್ ವಿರುದ್ಧ ಕಿಡಿಕಾರುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಅಸಮಾಧಾನ ತಣ್ಣಗಾಗುತ್ತಾ ಅಥವಾ ಮತ್ತಷ್ಟು ಧಗಧಗಿಸುತ್ತಾ, ಅಥವಾ ಅಸಮಾಧಾನಿತರನ್ನ ಶಿವಸೇನೆ ಹೇಗೆ ಸಮಾಧಾನ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.